ಸುಪ್ರಸಿದ್ಧ ದೇವಿಯ ದೇವಸ್ಥಾನದ ನೆಲದಲ್ಲೇನೆ ಸಾರಾಯಿ ಮಾರಾಟ ಮಾಡಲಾಗ್ತಾ ಇದೆ. ದೇವಸ್ಥಾನ ಅನ್ನೋದು ಕೂಡ ನೋಡಿದೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಜಾತ್ರೆಯಲ್ಲಿ ಮದ್ಯದ ಮಾರಾಟ ಬಹಳ ಜೋರಾಗಿ ಇತ್ತು. ಸವದತ್ತಿ ಯಲ್ಲಮ್ಮ ಗುಡ್ಡದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಯಲ್ಲಮ್ಮ ಗುಡ್ಡದಲ್ಲಿ ಕಳ್ಳತನದಿಂದ ಅಕ್ರಮ ಸಾರಾಯಿ ದಂಧೆ ನಡೀತಾ ಇದೆ. ಅಲ್ಲಿ ಸಾರಾಯಿ ನಿಷೇಧ, ಅಂದ್ರೆ ಯಲ್ಲಮ್ಮ ಗುಡ್ಡಕ್ಕೆ ಹೋಗುವಂಥವ್ರು ಭಕ್ತರು ಭಕ್ತಿಯಿಂದ ಹೋಗಬೇಕು ಬರಬೇಕು ಅಂತ. ಆದರೆ ಅಲ್ಲಿ ಈ ಹಿಂದಿನಿಂದಲೂ ಕೂಡ ಅಕ್ರಮವಾಗಿ ಸಾರಾಯಿ ಮಾರಾಟ ನಡೀತಾನೇ ಇದೆ. ಎಷ್ಟೇ ಕಠಿಣ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಹಂಗೋ ಹಿಂಗೋ ಮಾರಾಟಗಳು ನಡೀತಾನೆ ಇರುತ್ತೆ. ಈ ಬಾರಿ ಕೂಡ ಅದೇ ಒಂದು ಘಟನೆ ನಡೆದಿದೆ. ಸವದತ್ತಿ ಯಲ್ಲಮ್ಮನ ಗುಡ್ಡದ ಅಲ್ಲಿ ಅಂದ್ರೆ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಒಂದು ಸುತ್ತಮುತ್ತ ಯಲ್ಲಮ್ಮ ಗುಡ್ಡದಲ್ಲಿ ಅಕ್ರಮವಾಗಿ ಸಾರಾಯಿ ದಂಧೆ ಮಾಡ್ತಾ ಇದ್ದಾರೆ. ಯಲ್ಲಮ್ಮ ಗುಡ್ಡದ ಸುಮಾರು 45ಕ್ಕೂ ಹೆಚ್ಚು ಕೂಲ್ ಡ್ರಿಂಕ್ಸ್ ಶಾಪ್ಗಳಲ್ಲೇನೆ ಸಾರಾಯಿ ಮಾರಾಟ ಮಾಡಲಾಗ್ತಾ ಇದೆ. ಕೂಲ್ ಡ್ರಿಂಕ್ಸ್ ಅಂಗಡಿ ಒಳಗೆ ಕೂತ್ಕೊಂಡು ಮದ್ಯ ಸೇವನೆ ಮಾಡ್ತಾ ಇದ್ದಾರೆ ಮದ್ಯಪ್ರಿಯರು. ಎಂಬತ್ತಂದ್ರೆ ವಾಪಸ್ ಇನ್ನು 20 ರೂಪಾಯಿಗೆ ನಮ್ಗೆ ಕೊಟ್ಟರೆ ಶೇಣ ಬರುತ್ತೆ. ಒಂದು ಕ್ವಾರ್ಟರ್ ಅದು 5 ರೂಪಾಯಿ ಕಮ್ಮಿ ಏನು ಮಾಡಿ ವಾಪಸ್ ನಮಗೆ 95 ನಮ್ಮ ಊರಾಗ ಒಂದು ನಮ್ಮ ಊರಾಗ ಒಂದೇ ಬಾರ ಹಿಡಿತೀನಿ ಕರೆ ಭಾಳ ದೂರ ಕರೆ ಒಂದೇ ಬಾರ ಹಿಡಿತೆ 95 ರೂಪಾಯಿ ನಮಗೆ ಚಂದ್ರಿಕೆ ಹಾಂ ಚಂದ್ರಿಗೆ ಒಬ್ಬ ಇನ್ಸ್ಟಾ ಒಳಗೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಕ್ರಮವಾಗಿ ಮದ್ಯ ಮಾರಾಟ ಸಾರಾಯಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ನಿಷೇಧ ಇದ್ರೂ ಕೂಡ ಆವಾಗ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ. ಕ್ರಮ ತೆಗೆದುಕೊಂಡಿದ್ದಾರೆ, ಹೋಗಿದ್ದಾರೆ, ದಾಳಿ ಮಾಡಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಏನೇ ಆದರೂ ಮದ್ಯ ಮಾರಾಟ ಮಾಡೋರ ಸಂಖ್ಯೆನೂ ಕಡಿಮೆ ಆಗ್ತಾ ಇಲ್ಲ, ಅಲ್ಲಿ ಮದ್ಯ ಸೇವನೆ ಮಾಡೋರ ಸಂಖ್ಯೆನೂ ಕಡಿಮೆ ಆಗ್ತಾ ಇಲ್ಲ. ಅಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಸಾರಾಯಿ ನಿಷೇಧ ಇದೆ, ಅನೇಕ ವಿಚಾರಗಳನ್ನ ನಾವು ನೋಡಬೇಕಾಗತ್ತೆ. ಸವದತ್ತಿ ಯಲ್ಲಮ್ಮ ರೇಣುಕಾ ದೇವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಬರ್ತಾರೆ. ಆದರೆ ಇಲ್ಲಿ ಒಂದು ರೀತಿಯಾಗಿ ಅಕ್ರಮಗಳು ನಡೀತಾನೆ ಇರುತ್ತೆ, ಚಟುವಟಿಕೆಗಳು ನಡೀತಾನೆ ಇರುತ್ತೆ. ಅದರಲ್ಲಿ ಸಾರಾಯಿ ದಂಧೆ ಕೂಡ ಒಂದು. ಯಾಕಂತಂದ್ರೆ ಸಾರಾಯಿ ಮಾರಾಟ ನಿಷೇಧ ಇದ್ರೂ ಕೂಡ ಅಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ನಡೀತಾನೆ ಇರುತ್ತೆ. ಸೊ ಅದಕ್ಕೆ ಪೂರಕವಾಗಿ ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಬಾಳಪ್ಪ, ಈ ಹಿಂದಿನಿಂದಲೂ ಕೂಡ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾನೆ ಇದೆ. ಎಷ್ಟೇ ಕ್ರಮ ವಹಿಸಿದ್ರು, ಎಚ್ಚರಿಕೆ ಕೊಟ್ಟರು ಕೂಡ ಹೇಳೋರು ಕೇಳೋರು ಇಲ್ವೇನೋ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಸೊ ಈಗಲೂ ಕೂಡ ಮುಂದುವರಿತಾ ಇದೆ. ಏನು ಕ್ರಮ ಆಗ್ತಾ ಇಲ್ವಾ? ಗೊತ್ತಿದ್ರೂ ಸುಮ್ಮನಿದ್ದಾರೆ ಅಧಿಕಾರಿಗಳು? ಶಿಲ್ಪ, ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲ್ಲಮ್ಮ ದೇವಸ್ಥಾನ ಅಂದ್ರೆ ಪ್ರಸಿದ್ಧವಾದ ದೇವಸ್ಥಾನ. ದೇವಸ್ಥಾನದಲ್ಲಿ ಏನು 45ಕ್ಕಿಂತ ಹೆಚ್ಚು ಒಂದು ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗಳು ಇವೆ. ದೇವಸ್ಥಾನ ಹತ್ರ ಕೋಲ್ಡ್ ಡ್ರಿಂಕ್ಸ್ ಅಂಗಡಿಯಲ್ಲಿ ಅಕ್ರಮ ಸರಾಯಿ ಸಿಗುತ್ತೆ. ಅಕ್ರಮ ಸರಾಯಿ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರಿಗೆ ಮತ್ತು ಅಬಕಾರಿ ಇಲಾಖೆಗೆ ಮತ್ತು ಯಲ್ಲಮ್ಮ ದೇವಿ ಟ್ರಸ್ಟ್ ಏನು ಆಡಳಿತ ಇದೆ ಅದಕ್ಕೆಲ್ಲ ಗೊತ್ತಿದ್ರು ಕೂಡ ಅಲ್ಲಿ ಅಕ್ರಮವಾಗಿ ನಡೆಯೋಕೆ ಒಂದು ಸರಾಯಿ ಮಾರಾಟ ಮಾಡೋಕೆ ಒಂದು ಅನುಕೂಲವಾಗಿದೆ. ಅಂಗಡಿಯಲ್ಲಿ ಯಾಕೆ ಗೊತ್ತಿದ್ರು ಕೂಡ ಏನು ಯಾವುದೇ ತರ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಅಕ್ರಮ ಸರಾಯಿ ಆಗಿರ್ಬೋದು, ಇನ್ನು ಹಲವಾರು ಚಟುವಟಿಕೆಗಳಲ್ಲಿ ಅಲ್ಲಿ ಅಕ್ರಮವಾಗಿ ನಡೆಯೋದನ್ನು ಈಗ ನಾವು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಪ್ರಮುಖವಾಗಿ ಏನು ಅಬಕಾರಿ ಇಲಾಖೆ 45 ಅಂಗಡಿ ಮೇಲೆ ಏನು ಇಲ್ಲಿ ರೇಡ್ ಮಾಡಬೇಕಾಗಿತ್ತು, ಯಾವುದೇ ತರ ರೇಡ್ ಮಾಡಿಲ್ಲ. ಗೊತ್ತಿದ್ದು ಏನು ಕಣ್ಣು ಮುಚ್ಚಾಲೆ ಆಟವನ್ನು ಆಡ್ತಿದ್ದಾರೆ. ಜಿಲ್ಲಾ ಆಡಳಿತಕ್ಕೆ ಗೊತ್ತಾದ ತಕ್ಷಣ ಜಿಲ್ಲಾ ಆಡಳಿತದವರು ಎಚ್ಚೆತ್ತುಕೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಇನ್ನೊಂದು ಕಡೆ ನೋಡಿದ್ರೆ ಇವರ ಮೇಲೆ ಕ್ರಮ ಆಗುತ್ತಾ, ಏನು ಅಬಕಾರಿ ಇಲಾಖೆದವರು ಅಂಗಡಿಗಳಿಗೆ ಹೋಗಿ ಒಂದು ಕಡಿವಾಣ ಹಾಕ್ತಾರ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕಂದ್ರೆ ಯಲ್ಲಮ್ಮ ಸವದತ್ತಿ ಅಂದ್ರೆ ಪ್ರಸಿದ್ಧವಾದ, ದೇಶದಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ. ಎಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಯಲ್ಲಮ್ಮ ದೇವಿ ದರ್ಶನ ಪಡೆಯೋಕೆ ಬರ್ತಾರೆ. ಅಂತ ದರ್ಶನ ಪಡೆಯೋಕೆ ಬಂದಂತ ಸ್ಥಳದಲ್ಲಿ ಏನು ಮದ್ಯ ಮಾರಾಟ ಮಾಡೋದು ಸೂಕ್ತವಲ್ಲ ಅಂತ ಸ್ಥಳೀಯ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಲ್ಲಮ್ಮ ದೇವಿ ಟೆಂಪಲ್ ಏನು ಆಡಳಿತ ಮಂಡಳಿ ಇದೆಯಲ್ಲ, ಆಡಳಿತ ಮಂಡಳಿ ಕೂಡ ಯಾವುದೇ ತರ ಇವರ ಮೇಲೆ ದೂರು ಕೊಡೋಕೆ ಹಿಂದೇಟು ಆಗ್ತಾ ಇದೆ. ಅವರಿಗೂ ಕೂಡ ಅಲ್ಲಿ ಏನಾದ್ರೂ ಪಾಲು ಇರಬಹುದು ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಶಿಲ್ಪ, ಓಕೆ, ಧನ್ಯವಾದ ಬಾಳಪ್ಪ ಡೀಟೇಲ್ಸ್ಗಾಗಿ. ಈಗ 50 ರೂಪಾಯಿ ಬೇಟ ಈಗ 50 ಬಲ್ಲ 80 30 ರೂಪಾಯಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.